ಸುಂದರವಾದ ನಯನ ಮನೋಹರ ಪಂಚಲೋಹದ ಗೋಪಾಲಕೃಷ್ಣ, ಉಭಯ ಪಾರ್ಶ್ವದಲ್ಲಿ ಶ್ರೀದೇವಿ ಭೂದೇವಿಯರ ಪಂಚಲೋಹದ ವಿಗ್ರಹ, ಬಲ ಪಾರ್ಶ್ವದಲ್ಲಿ ಗಣಪತಿಯ ವಿಗ್ರಹ ಇಲ್ಲಿದೆ. ಇದು ಕುಂದಾಪುರ ತಾಲೂಕು ಗುಳ್ವಾಡಿ ಗ್ರಾಮದಲ್ಲಿರುವ ಅರೆಕಲ್ಲು ಮಠದ ಗಣಪತಿ ಗೋಪಾಲಕೃಷ್ಣ ದೇವಸ್ಥಾನದ ವಿಶೇಷತೆ. ಕಪ್ಪು ಶಿಲೆಯ ಬಂಡೆಯ ಬದಿಯಲ್ಲಿರುವ ಗಣಪತಿ ಗೋಪಾಲಕೃಷ್ಣ ದೇವರು ಇಲ್ಲಿನ ಕುಲದೇವರು. ಸುಖ ಸಂತೋಷ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಕುಂದಾಪುರ ತಲ್ಲೂರು ಮಾರ್ಗದ ಮುಖಾಂತರ 10 ಕಿಲೋಮೀಟರ್ ಮುಂದೆ ಬಂದರೆ ಕಲ್ಕಂಬ ಸಿಗುತ್ತದೆ. ತೆಂಗಿನ ತೋಟಕ್ಕೆ ಕಲ್ಕಂಬದಿಂದ ಬೇಲಿ ಮಾಡಿದ್ದರಿಂದ ಈ ಪ್ರದೇಶಕ್ಕೆ ಕಲ್ಕಂಬ ಎಂಬ ಹೆಸರು ಬಂದಿದೆ. ಕಲ್ಕಂಬದ ಹತ್ತಿರ ಬಲಕ್ಕೆ ತಿರುಗಿ 1.5 ಕಿಲೋಮೀಟರ್ ಹೋದರೆ ಅರೆಕಲ್ಲು ಮಠ ಸಿಗುತ್ತದೆ. ಮಠಕ್ಕೆ ಹೊಂದಿಕೊಂಡಂತೆ ಗಣಪತಿ ಗೋಪಾಲಕೃಷ್ಣ ದೇವಸ್ಥಾನ ಇದೆ. ನಮಸ್ಕಾರ. ನನ್ನ ಹೆಸರು ನರಸಿಂಹಮೂರ್ತಿ ಉಪಾಧ್ಯಾಯ. ಮುತ್ತೇಸರಾವು ಅರ್ಚಕನಾಗಿದ್ದೇನೆ. ಇಲ್ಲಿ ನಮ್ಮ ಮನೆ ಹತ್ತಿರ ಗಣಪತಿ ಗೋಪಾಲಕೃಷ್ಣ ದೇವಸ್ಥಾನ, ಅರೆಕಲ್ಲು ಮಠ, ಗುಳ್ವಾಡಿ. ಇದು ಗುಳ್ವಾಡಿಯಲ್ಲಿ ತುಂಬ ಸಾಧಾರಣ 800 ವರ್ಷದಿಂದ ಹಳೆಯ ದೇವಸ್ಥಾನವಾಗಿರುತ್ತದೆ. ಇದು ನಮ್ಮ ಊರಿನವರಿಗೆಲ್ಲ ಕುಲದೇವರಾಗಿರುತ್ತದೆ. ಗುಳ್ವಾಡಿ ಒಟ್ಟಿಗೆ 3 ಮಠಗಳಿರುತ್ತದೆ. ಅರೆಕಲ್ಲು ಮಠ, ಆಂಜನೇಯ ದೇವಸ್ಥಾನ, ತಾತಯ್ಯನ ಮಠ, ಗಣಪತಿ, ಅನ್ನಪೂರ್ಣೇಶ್ವರಿ, ಗೋಪಾಲಕೃಷ್ಣ ಮಠ, ಉಪ್ಕಲ್ಲು ಮಠ. ಆಮೇಲೆ ಇಲ್ಲಿ ನಮ್ಮ ದೇವಸ್ಥಾನ ತುಂಬ ಹಳೆಯದಾಗಿದ್ದು, ಪ್ರಥಮವಾಗಿ ಇದು ಹುಲ್ಲಿನ ಚಾವಣಿ ಆಗಿದ್ದು, ನಮ್ಮ ಅಜ್ಜಯ್ಯನ ಚನ್ನಕೇಶವ ಉಪಾಧ್ಯಾಯ ಅವರು ಮೊದಲ ಅರ್ಚಕ ಇರುತ್ತಾರೆ. ಅವರ ಕಾಲದಲ್ಲಿ ಹಂಚಿನ ಚಾವಣಿಯಾಗಿದ್ದು, ಅದು ತುಂಬ ಶಿಥಿಲಾವಸ್ಥೆ ಹೋದವಾಗ ನಮ್ಮ ತಂದೆಯವರ ಆದ ದಿವಂಗತ ರಾಮಕೃಷ್ಣ ಉಪಾಧ್ಯಾಯರು 1970ನೇ ಇಸವಿಯಲ್ಲಿ ಪುನಃ ಹಂಚಿನ ಚಾವಣಿ ಮಾಡಿರುತ್ತಾರೆ. 2012ನೇ ಇಸವಿಯಲ್ಲಿ ಪುನಃ ವಾಪಸ್ ಶಿಲಾಮಯ ದೇವಸ್ಥಾನವನ್ನು ಮಾಡಿದ್ದೇವೆ. ಇವಾಗ ಶಿಲಾಮಯ ದೇವಸ್ಥಾನವಾಗಿ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರ ನಡೆಯುತ್ತಾ ಇದೆ. ನಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಅಮಾವಾಸ್ಯೆಯ ದೀಪೋತ್ಸವ ನಡೆಯುತ್ತದೆ. ಹಾಗೂ ನವೆಂಬರ್ ತಿಂಗಳಲ್ಲಿ ರಂಗಪೂಜೆ ಸೇವೆ ನಡೆಯುತ್ತದೆ. ಬೆಳಗ್ಗೆ ದಿನ ನಿತ್ಯ ಪೂಜೆ ಇರುತ್ತದೆ. ಇಲ್ಲಿ ಗಣಪತಿ ಗೋಪಾಲಕೃಷ್ಣ, ಶ್ರೀದೇವಿ ಭೂದೇವಿ, ಗೋಪಾಲಕೃಷ್ಣ ದೇವಸ್ಥಾನ, ಉಪ್ಕಲ್ ಮಠ. ಉಪ್ಕಲ್ ಮಠ ಅಂದ್ರೆ ಏನು? ಅದು ಮದ್ದಿಂದ ಅದೇ ಮಠ, ಹಾಗೆ ಹೆಸರು ಉಂಟು, ಉಪ್ಕಲ್ ಮಠ ಅಂತೇಳಿ. ಆವಾಗ 15ರಿಂದ 18 ಲಕ್ಷ ನಮಗೆ ಖರ್ಚು ಬಂದಿರಬಹುದು. ಸೊನ್ನೆ ಹತ್ಯೆ ಆಗ್ತಾ ಉಂಟು. ಪ್ರತಿ ದಿನ 1-2 ಸೊನ್ನೆ ಹತ್ಯೆ ಆಗ್ತಾ ಉಂಟು. 45 ಸೊನ್ನೆ ಹತ್ಯೆ ಆಗ್ಬೋದು. ಪುನಃ ಜೀರ್ಣೋದ್ಧಾರ ದಿನಾಂಕ 12/4/2012. ಆ ಸಮಯದಿಂದ ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಗಣಹೋಮ ಕಾರ್ಯಕ್ರಮ ಹಾಗೂ ದೇವರಿಗೆ ವೇದ ಪಾರಾಯಣ, ಪ್ರಧಾನ ಹೋಮ, ಕಲಹೋಮ, ಬ್ರಹ್ಮ ಕಲಶಾಭಿಷೇಕ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ. ಸಾಧಾರಣ ಅದು ಕೂಡ ಶಿಥಿಲಾವಸ್ಥೆ ಹೊಂದಿದವಾಗ 2012ನೇ ಇಸವಿಯಲ್ಲಿ ಪುನಃ ನಾವು ನಕ್ಷೆಯನ್ನು ಮಾಡಿಕೊಂಡು ಶಿಲಾಮಯ ದೇವಸ್ಥಾನ ಮಾಡಬೇಕೆಂದು ಊರಿನವರೆಲ್ಲ ವಿಚಾರಿಸಿದಾಗ
ಅವರ ಸಹಕಾರದಿಂದ 15 ಲಕ್ಷ ಅಂದಾಜು ವೆಚ್ಚದಲ್ಲಿ ಶಿಲಾಮಯ ದೇವಸ್ಥಾನವನ್ನಾಗಿ ಜೀರ್ಣೋದ್ಧಾರ ಮಾಡಿರುತ್ತೇವೆ. ನಮ್ಮ ಗುಲ್ವಾಡಿಯಲ್ಲಿ 3 ಮಠವಿದ್ದು, ನಮ್ಮ ಅರೆಕಲ್ಲು ಮಠ, ಹಾಗೆ ಶಾಲೆ ಹತ್ತಿರ ಆಂಜನೇಯ ದೇವಸ್ಥಾನ, ತಾತಯ್ಯನ ಮಠ, ಅಲ್ಲಿ ಕೂಡ ಮೊದಲೇ ಉಡುಪರ ಮನೆ ಇರುತ್ತದೆ. ಅವರು ಆಂಜನೇಯ ದೇವಸ್ಥಾನದ ಪೂಜೆ ಮಾಡಿಕೊಂಡು ಶಾಲೆ ಹತ್ತಿರ ಅಂಗಡಿಯನ್ನು ನಡೆಸ್ತಾ ಇದ್ದರು. ಇವಾಗಲೂ ಕೂಡ ಉಡುಪರ ಅಂಗಡಿಯ ಹೆಸರು ಇರುತ್ತದೆ. ಗುಲ್ವಾಡಿ ಹೊಳೆ ಹತ್ತಿರ ಉಪ್ಕಲ್ಲು ಮಠ ಇದೆ. ಅಲ್ಲಿ ಪ್ರಧಾನ ದೇವರು ಗೋಪಾಲಕೃಷ್ಣ, ಹಾಗೆಯೇ ಸಹಪರಿವಾರದ ಅನ್ನಪೂರ್ಣೇಶ್ವರ ಗಣಪತಿ ವಿಗ್ರಹವಿದೆ. ಪ್ರಧಾನ ದೇವರಾಗಿ ಗೋಪಾಲಕೃಷ್ಣ ಹಾಗೂ ಬಲಬದಿಯಲ್ಲಿ ಗಣಪತಿ. ಗೋಪಾಲಕೃಷ್ಣನ ಹತ್ತಿರ ಎಡಭಾಗದಲ್ಲಿ ಶ್ರೀದೇವಿ, ಬಲದ ಭಾಗದಲ್ಲಿ ಭೂದೇವಿ ಕೂಡ ವಿಗ್ರಹವಿದೆ. ಪಂಚಲೋಹದ ವಿಗ್ರಹವಿದೆ. ಇಲ್ಲಿ ದೇವಸ್ಥಾನ ಎಡಭಾಗದಲ್ಲಿ ನಾಗಬನ ಕೂಡ ಇದೆ.